ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ದಿ ಶಶಿ ಫ್ರಮ್ ದಾವಣಗೆರೆ. ಪ್ರೆಸೆಂಟ್ ಇವತ್ತು ಡೇಟ್ ಎಷ್ಟಪ್ಪ ಅಂದರೆ June 5ನೇ ತಾರೀಕು. ಸೊ ತಮ್ಮನೇ ಡೇಟ್ ನೋಡಿ ಗೊತ್ತಾಗಿರುತ್ತೆ ಪ್ರೆಸೆಂಟ್ ಏನಿವತ್ತು ಅಂತೇಳಿ. ಫ್ರೆಂಡ್ಸ್, ಪ್ರೆಸೆಂಟ್ ಇವತ್ತು ನಾನು ಬರ್ತಾರೆ ಸೊ ವಿಡಿಯೋ ಹೆಣ್ಣು ತನಕ ನೋಡಿ. ಹಾಗೆ ಹೊಸ ಯಾರು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡದೆ ಫಾಲೋ ಮಾಡ್ಕೊಂಬಿಡಿ. ನಾವು ಒಳ್ಳೆ ಕಂಟೆಂಟ್ ಕೊಡೋ ಪ್ಲಾನ್ ಇತ್ತು. ಈ ವರ್ಷ ಈ ಒಂದು 2-3 ತಿಂಗಳಿಂದ ಎಷ್ಟಿದಾಗಿದೆ ಅಂದರೆ ಗೋಪುರ ಕೈ ಕೊಟ್ಟಿರೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಪ್ರೆಸೆಂಟ್ ಇವಾಗ ಮೊಬೈಲಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಪ್ರೆಸೆಂಟ್ ಇವಾಗ ಜಸ್ಟ್ ಇವಾಗ ಹೋಟ್ಲಿಗೆ ಬಂದಿದ್ದೀನಿ. ಸೊ ಎಲ್ಲರೂ ಹುಡ್ದಪ್ಪ ಇದ್ದಾಗ ಬೆಳಗ್ಗೆ ಎದ್ದು ಸ್ನಾನ ಏನು ಮಾಡ್ಕೊಂಡು ದೇವರಿಗೆ ಹೋಗಿ ಅದು ಇದು ಏನೇನೋ ಮಾಡ್ತಾರೆ. ಬಟ್ ನಮ್ಮದು ಕಾಯಕ ಹೆಂಗೆ ಗೊತ್ತ ಒಂಥರ ಬಸವಣ್ಣ ನನಗೆ ಇದ್ದಂಗೆ ಕಾಯಕವೇ ಕೈಲಾಸ. ಫಸ್ಟ್ ಕಾಯಕ ಮಾಡ್ಕೊಂಡೋದ್ರೆ ಎಲ್ಲ ಆಟೋಮೆಟಿಕ್ ಆಗುತ್ತೆ. ಬರ್ತಾರೆ ಅಂತ ಖುಷಿ ಪಡ್ಬೇಕು ಬೇಜಾರಾಗಬೇಕು ಗೊತ್ತಿಲ್ಲ. ಯಾಕಂದರೆ ಒಂದು ವರ್ಷ ಸಾವಿಗೆ ಹತ್ರ ಆದ್ವಿ. ಒಂದು ವರ್ಷ ಲೈಫಲ್ಲಿ ಕಮ್ಮಿ ಐತಲ್ಲ ಅಂತ ಬೇಜಾರಾಗಬೇಕು ಒಂದೊಂದ್ಸರಿ ನೋಡಿದರೆ. ಸೊ ಪಾಸಿಟಿವ್ ತೊಗೋಬೇಕು, ನೆಗೆಟಿವ್ ತೊಗೋಬೇಕು, ಎರಡೂ ತೊಗೋಬೇಕು ಜೀವನದಲ್ಲಿ. ಬರೀ ಪಾಸಿಟಿವ್ ವರ್ಷ ತೊಗೊಂಡು ಹೋಗ್ತೀವಿ ಅಂದರೆ ಆಗಲ್ಲ ಲೈಫಲ್ಲಿ. ನೆಗೆಟಿವ್ ಬಗ್ಗೆ ನೀವು ಹೋಗ್ಬೇಕು. ಸೊ ಲೈಫಲ್ಲಿ ಒಂದು ವರ್ಷ ಕಮ್ಮಿ ಆಯಿತು, ಒಂದು ವರ್ಷ ಸಾವಿಗೆ ಹತ್ರ ಆದ್ವಿ ಅನ್ಕೋಬೇಕು. ಇಟ್ಸಾಗೆ ಇರಲಿ. ವರ್ಷ ಯಾಕೆ ಬರ್ತಡೇ ಕೇಕ್ ಕಟ್ ಮಾಡ್ತಾ ಇಲ್ಲ, ಹೊರಡೆ ಎಲ್ಲೂ ಹೋಗ್ತಾ ಇಲ್ಲ ಅಂತ ಹೇಳ್ತೀನಿ. ಫಸ್ಟ್ ಓಟು ತೆಗೆದು ಸಿಗ್ತೀನಿ ನಾವೇ. ಇವಾಗ 9:50 ಆಗಿದೆ. ಸೊ ಒಂದು 3-4 ಇನ್ಸಿಡೆಂಟ್ ಆಯ್ತು ನಮ್ಮ ಲೈಫಲ್ಲಿ. ಸೊ ಹಂಗಾಗಿ ಯಾಕೋ ಈ ವರ್ಷ ಮೂಡಿಲ್ಲ ಬೈಕಿಂದು ಹಾಗೆ ನಂದು ಬರ್ತಡೇ ಮಾಡ್ಕೊತಾ ಇಲ್ಲ. ಸೊ ಏನಪ್ಪ ಇನ್ಸಿಡೆಂಟ್ ಅಂದರೆ, ಫಸ್ಟ್ ನಂಗೆ ಲೈಫಲ್ಲಿ ಭಾಳ ಬರ್ತಾ ಬಿದ್ದಿದ್ದು ಅಂದರೆ ಅಮ್ಮಂಗೆ ಆಕ್ಸಿಡೆಂಟ್ ಆಗಿತ್ತು. ಸೊ ಊರಿಗೆಲ್ಲ ಹೋಗಿ ತವ್ರ ಮನೆಗೆಲ್ಲ ಹೋಗಿ ರಿಟರ್ನ್ ಬರುವಾಗ ಅಮ್ಮಗೆ ಆಕ್ಸಿಡೆಂಟ್ ಆಗಿತ್ತು. ಅಮ್ಮ ಒಂದು 14 ವರ್ಷ ಆಯಿತು. 14 ವರ್ಷದಿಂದ ಎಲ್ಲೂ ಊರಿಗೆ ಹೋಗಿದ್ದಿಲ್ಲ ಅಂತೇಳಿ ಅಮ್ಮನ ಕರ್ಕೊಂಡೋಗಿ ಬಂದೆ. ಆ ವಿಡಿಯೋ ನೋಡಿರ್ತೀರ. ಸೊ ಎಲ್ಲ ಆಟಾಡ್ಕೊಂಡು ಆರಾಮಾಗಿ ರಿಟರ್ನ್ ಬರುವಾಗ ದಾವಣಗೆರೆ ಇನ್ನೊಂದು ಎಷ್ಟಪ್ಪ ಇನ್ನೊಂದು 15 ಕಿಲೋಮೀಟರ್ ಇತ್ತು ಅಷ್ಟೇ. 10-15 ಕಿಲೋಮೀಟರ್ ಇತ್ತು ಅಷ್ಟೇ. ಮುಂದ್ಗಡೆ ಹೋಗ್ತಾ ಇರೋ ಬೈಕ್ ನಾನು ಬ್ರೇಕ್ ಕೊಡ್ದ ಅಂತ ನಾನು ಬ್ರೇಕ್ ಕೊಡೋದು ಸ್ಕಿಡ್ಡಾಗಿ ಅಮ್ಮ ಗಾಡಿ ಬಿದ್ದು. ಅದೃಷ್ಟಕ್ಕೆ ಭಾಳ ಓವರಾಗಿ ಏನಾಗಲಿಲ್ಲ. ಒಂದು ಸಮಾಧಾನ ವಿಚಾರ. ಬಟ್ ಹೊಡ್ತಾ ಬಿದ್ದಿದೆ. ಅಮ್ಮನ್ನೆಲ್ಲ ಹುಷಾರು ಮಾಡ್ಕೊಂಡು ಮಣಿಪಾಲಲ್ಲಿ ಒಂದು 15 ದಿವಸ ಇದ್ದು ಎಲ್ಲ ಮುಗಿಸ್ಕೊಂಡು ಆಪ್ರೇಷನ್ ಎಲ್ಲ ಮುಗಿಸ್ಕೊಂಡು ಅಮ್ಮನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದೆ. ಕರ್ಕೊಂಬಂದು ನೆಕ್ಸ್ಟ್ ಡೇನೆ ಅಂದರೆ ಅಲ್ಲಿಂದ ಸಾಯಂಕಾಲ ಬಿಟ್ವಿ, 7 ಗಂಟೆಗೆ ಬಿಟ್ವಿ. ಇಲ್ಲಿ ಅರ್ಲಿ ಮಾರ್ನಿಂಗ್ ಬಂದ್ವಿ ದಾವಣಗೆರೆಗೆ. ನಮ್ಮ ಗಂಗಮ್ಮನವ್ರು ಇವಾಗ ಬಂದರು. ಗಂಗಮ್ಮ ವಿಡಿಯೋ ಮಾಡೋಕತ್ತೆ ಯೂಟ್ಯೂಬಿಗೆ ಭಾಳ ದಿವಸ ಆದಮೇಲೆ. ಸೂಪರ್. ಮಂಗಳೂರು ಮಣಿಪಾಲಮ್ಮ, ಚಿಕ್ಕಮಂಗ್ಳೂರಲ್ಲ ಮಣಿಪಾಲ. ಸೊ ಅಲ್ಲಿ ಹೋಗಿ ಅಮ್ಮ ಎಲ್ಲ ರೆಡಿಯಾಗಿ ಭಾಳ ಜನ ಕೇಳ್ತಿದ್ರಿ ಅಮ್ಮ ಹುಷಾರಾಗ್ಯದ ನೋಡ್ರಪ್ಪ. ನೋವು ಇರುತ್ತೆ. ಸೊ ಇಲ್ಲಿ ಆಪ್ರೇಷನ್ ಆಗಿರೋದು, ಲೆಫ್ಟ್ ಹ್ಯಾಂಡ್ ಇಲ್ಲಿ ಆಪ್ರೇಷನ್ ಆಗಿರೋದು. ಸೊ ಬೋನ್ಸ್ ಏನು ಕಟ್ ಆಗಿಲ್ಲ, ಟ್ವಿಸ್ಟ್ ಆಗಿರೋದು ಅಷ್ಟೇ. ಸೊ ಕಟ್ ಆಗೋದು ಬೇರೆ, ಟ್ವಿಸ್ಟ್ ಆಗೋದು ಬೇರೆ. ಇರೋ ಜಾಗದಿಂದ ಹಿಂಗೆ ಟ್ವಿಸ್ಟ್ ಆಗಿತ್ತು. ಸೊ ಅದು ಮತ್ತೆ ಆಪ್ರೇಷನ್ ಮಾಡಿ ಸರಿ ಮಾಡಿದ್ರು. ನೋವೆಂದ್ರೆ ಇದೇ ಇರುತ್ತೆ. ಸೊ ಆಪ್ರೇಷನ್ ಆದಾಗ ಎಲ್ಲರಿಗೂ ಇದ್ದೇ ಇರುತ್ತೆ. ಆವಾಗ ಅಮ್ಮಗೆ ಏಜ್ ಆಗಿರೋದಕ್ಕೆ ಇರುತ್ತೆ. ಬಟ್ ಅಡ್ಡಾಡ್ಕೊಂಡೈತಪ್ಪ, ಅದೇ ಖುಷಿ ವಿಚಾರ. ಅಷ್ಟೆಲ್ಲ ಆದರೂ ಅದೃಷ್ಟ. ಸೊ ನಾವು ಮಾಡಿರೋ ದಾನ ಧರ್ಮ ಆಗಿರ್ಬೋದು, ನಮ್ಮ ಪಾಪಕರ್ಮ ಅಂತಾರಲ್ಲ, ಇಂಥ ವಿಚಾರದಾಗ ಗೊತ್ತಕ್ಕ ಏನಪ್ಪ ನಿನ್ನ ನಾವು ಅವೆಲ್ಲ ಇದ್ದೇವೆ ಕಾಮನ್ನ. ಅಯ್ಯೋ ಬಿಡ್ಬೇಕಲ್ಲ ದೇವ್ರನ್ನ ಒಬ್ಬನ ಯಾಕೆ ಜಡ ಬಿಡ್ತಿದ್ದಿಲ್ಲ ನೀನು ಅವೆಲ್ಲ ಬಿಡ್ಬೇಕು. ಸರ್ಗ ಬಿಡು. ಬರ್ತಡೇ ವಿಡಿಯೋ ಮಾಡಕತ್ತಿರೋದು ಏನ ಅವೆಲ್ಲ ಅಳಂಗಿಲ್ಲ, ಅವೆಲ್ಲ ಬಿಡ್ಬೇಕು. ನಾವಮ್ಮ ಏನಾಗಿದೆ ಹಂಗೆ ಆಗತ್ತೆ, ಏನಾಗಲ್ಲ ಗುರು. ನಾವು ಲೈಫ್ನಾಗ ನಾವು ಲೈಫ್ನ ಯಾವ ಥರ ಲೀಡ್ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಯಾವ ಥರ ಇರ್ಬೇಕಂತಿದ್ದೀವಿ. ನೀನು ನೀಯತ್ತಾಗಿದ್ರಿ ಯಾವ್ದಾರ ಒಂದು ಮೂಲೆ ಕಾಯ್ದೆ ಕಾಯ್ತೈತಿ. ಇರಿಗೇಷನ್ ಹೋಗ್ಬಾರ್ದು. ನೀಯತ್ತಾಗಿದ್ವಿ ಅಂದ್ರೆ ಎಲ್ಲ ಒಂದಾದ ಕಾಪಾಡ್ತೈತಿ. ಗಂಗಮ್ಮನವ್ರ ಪೂಜೆ ಎಲ್ಲ ಮುಗಿಸ್ಕೊಂಬಂದಾರೆ. ಸೊ ನಾನು ಪೂಜೆಯಿಂದ ಭಾಳ ದೂರ ಮಣಿಪಾಲಿಗೆ ಹೋಗಿ ಎಲ್ಲ ಹುಷಾರು ಮಾಡ್ಕೊಂಡು ಬಂದೆ. ಅಲ್ಲಿ ಸಾಯಂಕಾಲ ಬಿಟ್ವಿ. ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವ ಇಲ್ಲಿ ದಾವಣಗೆರೆ ಬಂದಿದ್ದು. ದಾವಣಗೆರೆ ಬಂದ್ವಿ ಗುರು. ಬೆಳಗ್ಗೆ 8 ಗಂಟೆಗೆ ಫೋನ್ ಮಾಡಿದ್ದು. ಸೊ ಏನಪ್ಪ ಅಂದರೆ ನೋಡಿರ್ತಾರೆ ವಿಡಿಯೋದಲ್ಲಿ ಹೋಟ್ಲದು. ಸೊ ಹೋಟ್ಲು ತೆಗೀರಪ್ಪ ಅಂತ ಫೋನ್ ಬಂತು. ಸೊ ಅದು ಒಂದು ಟೆನ್ಷನ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ಬಂದೀವಿ, ನಿದ್ದಿಲ್ಲ ಏನಿಲ್ಲ. ಮತ್ತು ಈಗ ಹೋಟ್ಲು ತೆಗಿಬೇಕಲ್ಲಪ್ಪ ಅಂತೇಳಿ ಅವತ್ತು ಮಧ್ಯಾಹ್ನನೇ ಮತ್ತೆ ನಿದ್ದಿಲ್ಲ ಏನಿಲ್ಲ. ಮಧ್ಯಾಹ್ನ 11 ಗಂಟೆಗೆ ಬಂದು 1.5 ತಾಸ್ನಾಗ ಹಳೆ ಹೋಟ್ಲೆಲ್ಲ ತೆಗೆದೆಲ್ಲ ಇದನ್ನು ಮಾಡಿ 1-2 ದಿವಸ ಮತ್ತೆ ಹಳೆ ಹೋಟ್ಲು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅದಾದ್ಮೇಲೆ ಮತ್ತೆ ನಮ್ಮ ಅಣ್ಣನೇ ಇದ್ದರು. ಸೊ ಪರಿಚಯ ಎಲ್ಲ ಮಾಡ್ಕೊಂಡು ಅವ್ರಿಗೆ ಹೇಳಿ, ಸೊ ಓನರ್ಗೆಲ್ಲ ಹೇಳಿ ಸರಿ ಮಾಡ್ಕೊಳ್ರಿ ಅಂತ ಹೇಳಿದ್ರು. ಹಂಗೆ ಮತ್ತೆ ಇಲ್ಲೇ ಮಾಡ್ಕೊಂಡ್ವಿ. ಅದಾದಮೇಲೆ ಏನಪ್ಪ ಆಗಿದ್ದು ಅಂದರೆ ಲಾಸ್ಟ್ ರೀಸೆಂಟಾಗಿ ಸೊ ನಾನು ಡಿಸ್ಕವರಲ್ಲಿ ದಬಾಕೊಂಬಿದ್ದೆ. ನೋಡಿರ್ತೀರ, ಹಾಸ್ಪಿಟಲ್ ಹೋಗಿದ್ದೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿದೆ. ಅದಾದಮೇಲೆ ಮತ್ತೆ ಇಲ್ಲಿ ಬಿದ್ದೆ ಹೋಟ್ಲಾಗೆ. ಸೊ ಯಾಕೆ 2026 ಸರಿ ಇಲ್ಲ. ಅಮ್ಮ ಬಿದ್ದಿದ್ದೊಂದು, ಅದಾದಮೇಲೆ ಹೋಟದೊಂದು, ಅದಾದಮೇಲೆ ಮತ್ತೆ ನಾನು ಬೈಕಲ್ಲಿ ಸ್ಕಿಡ್ ಬಿದ್ದೆ. ಅದಾದಮೇಲೆ ಮೊನ್ನೆ ಇಲ್ಲಿ ಸ್ಕಿಡ್ ಬಿದ್ದೆ. ಜಸ್ಟ್ ಇಲ್ಲೇ ಈ ಜಾಗದಾಗೆ ಸ್ಕಿಡ್ ಬಿದ್ದೆ. ಮತ್ತು ಕೈಗೂ ಕಾಯಿಗೂ ಸ್ವಲ್ಪ ಹೊಡ್ತಾ ಬಿತ್ತು. ರೀಸೆಂಟಾಗಿ ಬಿದ್ದೆ. ಯಾಕೋ ಮೂಡೇ ಇಲ್ಲ. ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಹಬ್ಬ ಅಂತ ಆಚರಣೆ ಮಾಡ್ಕೋಬೇಕು, ಇಲ್ಲ ಒಂದು ವರ್ಷ ನಮ್ಮ ಲೈಫಲ್ಲಿ ಕಳೆದೋಯ್ತಲ್ಲ ಅಂತ ಬೇಜಾರಾಗಬೇಕು, ಇಲ್ಲ ಒಂದು ವರ್ಷ ಸಾವಿಗೆ ಹತ್ರ ಆದವಲ್ಲ ಅಂತ ಅನ್ಕೋಬೇಕು, ಗೊತ್ತಿಲ್ಲ. ಯಾಕೆ ಇವಾಗ 2026 ಮೂಡಿಲ್ಲ. ಬಟ್ ಈ ವರ್ಷ ಬೇಡ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ, ಬೇಡ ಅಂತೇಳಿ.
ಒಂದು ಭಾಳ ದಿವಸ ಆಯ್ತು ವಿಡಿಯೋನೇ ಮಾಡಿಲ್ಲ. ಗೋಪುರ ಇಲ್ಲದಕ್ಕೆ ಒಂದು 2 ತಿಂಗಳಾಯಿತು. ಮೂಡೇ ಇಲ್ಲ, ಹೇಳ್ಬೇಕಂದ್ರೆ ಮೂಡೇ ಇಲ್ಲ, ವಿಡಿಯೋನೇ ಮಾಡಿಲ್ಲ. ಸೊ ಬರ್ತಡೇನೋ ವಿಡಿಯೋ ಮಾಡೋ ಪ್ಲಾನ್ ಇದ್ದಿಲ್ಲ ಹಂಗಮ್ಮ. ಸೊ ಇದೊಂದು ಕ್ಲಿಯರಿಟಿ ಕೊಡ್ಬೇಕಾಗಿತ್ತಲ್ಲ, ಯಾಕೆ ಬರ್ತಡೇ ವಿಡಿಯೋ ಮಾಡ್ತಿಲ್ಲ ಅಂತೇಳಿ ಒಂದು ಕ್ಲಿಯರಿಟಿ ಕೊಡ್ಬಿಡೋಣ ಅಂತ ಒಂದು ಸಿಂಪಲ್ ವಿಡಿಯೋ ಮಾಡಿದೆ. ಸೊ ಓಕೆ, ವಿಡಿಯೋನ ಎಂಡ್ ಮಾಡೋಣ ಅಂದ್ಕೊಂಡೀನಿ. ವಿಡಿಯೋನ ಇವಾಗ ಏನು ಮಾಡಲ್ಲ, ಸಾಯಂಕಾಲ ಏನು ಮಾಡಲ್ಲ ನೋಡ್ತೀನಿ, ಆಮೇಲೆ ಏನು ಮಾಡ್ತೀನಿ. ಫಸ್ಟ್ ತಿಂಡಿ ತಿಂದಿಲ್ಲ. ಪ್ರೆಸೆಂಟ್ ಇವಾಗ ಎಷ್ಟೊತ್ತ ಕರೆಕ್ಟ್ 11 ಗಂಟೆ 1 ನಿಮಿಷ ಆಗಿದೆ. ತಿಂಡಿ ತಿಂದಿಲ್ಲ. ತಿಂಡಿ ತಿನ್ನ ಗಂಗಮ್ಮ ತಿಂಡಿ ತಿಂದು ನಮ್ಮ ಗಂಗಮ್ಮನವ್ರು ತಿಂಡಿ ತಿನ್ಕೊಂಬಂದಾರ. ತಿಂಡಿ ತಿನ್ಕೊಂಡು ನಂಗೆ ರೆಡಿ ಮಾಡ್ಕೊಂಬಂದತಿ. ಚಪಾತಿ ಬೆಂಡೆಕಾಯಿ ಪಲ್ಯ. ಜಸ್ಟ್ ಇವಾಗ ತಿಂಡಿ ಆಯಿತು. ನಿಮ್ಮ ಹತ್ರ ಒಂದು ವಿಚಾರ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದನ್ನು ನಾನು ಬರ್ದು ಹಿಡ್ಕೊಂಡಿದ್ದೆ. ಸೊ ಜಸ್ಟ್ ನೆನಪಾಯ್ತಲ್ಲ, ಹಂಗೆ ಬರ್ದು ಹಿಡ್ಕೊಂಡಿದ್ದೇನೆ ಮರ್ತಿದ್ದೀನಿ. ಇವಾಗ ಟೀ ಕುಡಿಯೋದೇ ನೆನಪಾಯಿತು. ಸೊ ಹಾಗೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ಇವತ್ತು ಜೂನ್ 5. ನೀವು 6ನೇ ತಾರೀಕು ಬೆಳಗ್ಗೆ ವಿಡಿಯೋ ನೋಡ್ತಿರ್ತೀರ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 6ನೇ ತಾರೀಕು ಇವತ್ತು ಉಡುಪಿ ವಿಡಿಯೋ ಒಂದು ಹಾಕ್ಬೇಕಾಗಿತ್ತು. ಉಡುಪಿಯಲ್ಲಿ ಒಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಿ, ಗುಡ್ಡಟ್ಟು ದೇವಸ್ಥಾನ ಅಂತ ಹೋಗಿದ್ವಿ. ಅದನ್ನು ವಿಡಿಯೋನ ಶೇರ್ ಮಾಡಬೇಕಾಗಿತ್ತು. ಬಟ್ ಹುಟ್ಟಿದಬ್ಬ ಇರೋದಕ್ಕೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀವಿ. ಇವತ್ತು ಜೂನ್ 5 ಹೌದಾ? ಜೂನ್ 5 ಏನಪ್ಪ ಸ್ಪೆಷಲ್ ಅಂದರೆ ವಿಶ್ವ ಪರಿಸರ ದಿನಾಚರಣೆ. ಇವತ್ತು ನಾವು ಯಾವ ದಿನ ಹುಟ್ಟಿದ್ದೀವಿ ಅವತ್ತೊಂದು ಏನೋ ಸ್ಪೆಷಲ್ ಡೇ ಇರುತ್ತೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದರಲ್ಲಿ ಇನ್ನೂ ಏನು ಖುಷಿಯಪ್ಪ ಅಂದರೆ ನನಗೆ ಭಾಳ ಖುಷಿ ಆಗುತ್ತೇನಪ್ಪ ಅಂದರೆ ಇವತ್ತು ಪರಿಸರ ದಿನಾಚರಣೆ ಇರೋದು. ಸೊ ಬೇರೆ ಏನೇ ಇದ್ರೂ ಅಷ್ಟು ಖುಷಿ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಪರಿಸರ ದಿನಾಚರಣೆ ಇರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ವಿಡಿಯೋನ ಎಂಡ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ, ಗೊತ್ತಿಲ್ಲ. ಸೊ ಕೇಕ್ ಕಟ್ಟು ಬೇಡ ಅಂತ ಅನ್ಕೊತಾ ಇದ್ದೀನಿ. ಬಟ್ ಅಮ್ಮ ಇವಾಗ ಏನಂತ ಗೊತ್ತಾ, ಯಾಕೆ ಬಿಡ್ತೀಯ ಸಣ್ಣದರ ತಗೊಂಬಂದು ಕಟ್ ಮಾಡುವ ಅಂತ ಇದೆ. ಮೂಡಿಲ್ಲ ಗುರು, ಮೂಡಿಲ್ಲ. ಈ ನೋಡಿ, ಈ ಜೀವನದಲ್ಲಿ ಏನೇ ಮಾಡ್ಬೇಕು ಅಂದ್ರೆ ಇದು ಕ್ಲಿಯರ್ ಆಗಿರ್ಬೇಕು. ಸೊ ಇಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇತ್ತು ಅಂದರೆ ಏನು ಮಾಡೋಕ್ಕೂ ಮೂಡಿರಲ್ಲ. ನೋಡೋಣ ಸಾಯಂಕಾಲದಾಗ ಏನೋ ಟೈಮ್ ಇದೆ. ವಿಡಿಯೋನ ಜಸ್ಟ್ ಇವಾಗ ಎಂಡ್ ಮಾಡೋಕ್ಕೆ ಹೋಗಲ್ಲ. ನಿಜವಾಗ್ಲೂ ನೀವು ನಂಬಲ್ಲ, ಇವತ್ತು ನಾನು ಹುಡ್ದಪ್ಪ ಎಷ್ಟು ಜನ ವಿಶ್ ಮಾಡಿರ್ಬೋದು ಹೇಳ್ರಿ? 1 2 ಇಬ್ಬರೇ ಫ್ರೆಂಡ್ಸ್. ಇಬ್ಬರು ಫ್ರೆಂಡ್ಸ್ ವಿಶ್ ಮಾಡಿರೋದು ಅಷ್ಟೇ. ಇಲ್ಲೇ ತನಕ ಬೇರೆ ಒಂದು ಫೋನ್ ಕಾಲ್ ಬಂದಿಲ್ಲ, ಒಂದು ಮೆಸೇಜ್ ಬಂದಿಲ್ಲ. ಸೊ ತೆರಿಗೆ ಚೆನ್ನಾಗಿ ಹೋಗಲ್ಲ ಗುರು. ಸೊ ನನ್ನ ಕ್ಯಾಡ್ರಿ ಹೆಂಗೆ ಗೊತ್ತಾ, ವಿಶ್ ಮಾಡಲಿ ಬಿಡಲಿ ಬೆಂದ ಸಹಿತ ತೆರಿಗೆ ಚೆನ್ನಾಗಿ ಹೋಗಲ್ಲ. ಅವರೇ ಮಾಡಲಿ ಇವರೇ ಮಾಡಲಿ, ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿರ್ತಾರೆ, ನೆನಪಿರಲ್ಲ. ಫಸ್ಟ್ ಆಫ್ ಆಲ್ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಹೋಗ್ಬಾರ್ದು ಲೈಫಲ್ಲಿ. ಎಕ್ಸ್ಪೆಕ್ಟೇಷನ್ ಇಸ್ ಹರ್ಟ್. ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದರಿಂದ ಹರ್ಟ್ ಆಗಲ್ಲ ಭಾಳ. ಬರ್ತ್ಡೇ ಎಲ್ಲರೂ ಪಾರ್ಟಿ ಮಾಡಿದ್ರೆ ನಾನು ಮಾರ್ಕೆಟಿಗೆ ಬಂದೀನಿ. ಮಾರ್ಕೆಟ್ 4-5 ಐಟಮ್ ಖಾಲಿಯಾಗಿದ್ದು ಹೋಟ್ಲಿಗೆ. ಎಮರ್ಜೆನ್ಸಿ ಬೇಕಾಗಿತ್ತು, ಹಂಗಾಗಿ ಬಂದೆ ಮಾರ್ಕೆಟಿಗೆ. ಪ್ರೆಸೆಂಟ್ ಇವಾಗ ಕೇಕ್ ಏನೋ ಅಂತ ಬಂದಿದ್ದೀನಿ. ಕೆಲವೊಬ್ಬರಿಗೆ ಡೌಟ್ ಬಂದಿರುತ್ತೆ, ಏನು ಬ್ರೋ ಬೆಳಗ್ಗಿಂದ ಕೇಕ್ ಕಟ್ ಮಾಡಲ್ಲ ಅಂತೀರಿ, ಕೇಕ್ ತಗೊಂಡೋಗಿ ಬಂದಿದ್ದೀರಾ ಅಂತ ಅಂತೀರಾ. ಸೊ ಪ್ರತಿ ವರ್ಷ ತೊಗೊಂಬರ್ತೀವಿ ಆ ಥರ. ಈ ವರ್ಷ ನಾವು ಮಾಡು ಅಂತ ಮಾತಾಡ್ತಾ ಇದ್ರಲ್ಲಿ ಒಂದು ಮಾತಂತು ಮನಸ್ಸಲ್ಲಿ ಒಂದು ಸ್ವಲ್ಪ ಇದಾಯಿತು. ಪ್ರತಿ ವರ್ಷ ಮಾಡ್ತಿದ್ವಿ, ಈ ವರ್ಷ ಮಾಡೋದು ಬಿಡೋದೇನು ಬೇಡ, ಸ್ವಲ್ಪ ದೊಡ್ಡದಲ್ಲದೆ ಇದ್ದರೂ ಸಣ್ಣದೊಂದು ತಗೊಂಡೋಗೋಣ ಅಂತ ಬಂದೆ. ಸೊ ಅಮ್ಮನ ಮಾತಿಗೆ ಅಮ್ಮ ಬೆಲೆ ಕೊಟ್ಟು ಹೋಗ್ತಾಯಿದ್ದೀನಿ, ಬನ್ನಿ ತಗೊಂಡು. ಸೊ ಯಾವ ಥರ ಕೇಕ್ ತೊಗೊಂಡ್ತೀನಿ ಅಂತ ನೋಡಿದ್ರೆ ಶಾಕ್ ಆಗ್ಬಿಡ್ತಾರೆ ನೀವು. ಬನ್ನಿ. ಇದು ನಮ್ಮ ಮೋರ್ ಐತಲ್ಲ, ಹದರಿ ರೋಡು, ಇಲ್ಲಿ ಐಟೆಕ್ ಕಾಲೇಜ್ ಅವ್ರ ಪಕ್ಕನೇ ಇರೋದು ಗುರುಕೋಟೇಶ್ವರ K2B ದಾವಣಗೆರೆಯಲ್ಲಿ ಫೇಮಸ್ ನಮ್ಮ ಫ್ರೆಂಡ್ದು ಅಂಗಡಿ. ನಾವು ತೊಗೊಂಡಿರೋದು ಗುರು ಕೇಕು. ಸೊ ನೋಡಿ ಎಷ್ಟು ದೊಡ್ಡ ಕೇಕ್ ತೊಗೊಂಡಿದ್ದೀನಿ ಅಂತೇಳಿ. ಸೊ ಅಮ್ಮ ಬೇಜಾರಾಗಬಾರ್ದಲ್ಲ, ಅಮ್ಮಗೆ ಈ ಕೇಕು ಭಾಳ ಇಷ್ಟ. ಸೊ ಹಂಗಾಗಿ ಈ ಕೇಕ್ ತೊಗೊಂಡೆ. ಸೊ ಬನ್ನಿ ಮನೆಗೆ ಹೋಗಿ ತೋರಿಸ್ತೀನಿ ಯಾವ ಕೇಕ್ ಏನಂತೇಳಿ. ಗಂಗಮ್ಮ ದೊಡ್ಡ ಕೇಕ್ ತೊಗೊಂಬಂದೀನಿ. ಕಟ್ ಮಾಡೋದೇ ಬೇಡ, ಕಟ್ ಮಾಡಿದ್ರೆ ಕೇಕೆ ತೊಗೊಂಬಿಡಿ. ಕೈ ಬಿಡಮ್ಮ, ಸಾಕು ಬಿಡಮ್ಮ, ಸಾಕು ಬಿಡಮ್ಮ. ಗಂಗಮ್ಮಗೆ ಇಷ್ಟ, ನಮ್ಮ ಗಂಗಮ್ಮ ಭಾಳ ಇಷ್ಟ ಅದು ಕೇಕ್. ಸೊ ಇದು ಕೇಕ್ ತೊಗೊಂಬಂದಿರೋದು. ಬಿಡೋದು ಬೇಡ, ಯಾಕೆ ಬಿಡ್ಬೇಕು? ಸಣ್ಣ ತಂದು ಕೇಕ್ ಮಾಡೋಣ ಅಂತ. ಕೇಕ್ ಅನ್ಬಾಸ್ಕೊಳೋಣ. ಹಿಡ್ಕೊಳಮ್ಮ ಕೈ. ರೆಡಿ ಹೋಗೋಣ ಮಾಡಿ ಗಂಗಮ್ಮ. ಹಿಂಗೆ ಇಷ್ಟ ಅದು ಕೇಕು. ಹೆಂಗೆ ಈ ಕೇಕ್ನ ಅಮ್ಮ ಭಾಳ ಇಷ್ಟ. ನಾವು ಫಸ್ಟ್ ಟೈಮ್ ತಂದಿದ್ದು. ಆ ಕೇಕ್ ಹೆಸರೇ ಮರ್ತೋಗ್ಬಿಡೋದು ನನಗೆ ಇವಾಗ. ಕೇಕ್ ತಗೊಂಬಂದಿನಿ, ಕೇಕ್ ಹೆಸರೇ ಮರ್ತೋಗೈತೆ. ಈ ವರ್ಷ ಹೆಂಗಿದಾಗದು, ಈ ವರ್ಷ ಬೇಬಿ ಸಿಂಪಲ್. ಯಾವಕ್ಕಂದರೆ ನಾನು ಬೈಕ್ನ 1.5 ತಿಂಗಳ ಹೊರಗಡೆನೇ ತೆಗೆದಿದ್ದಿಲ್ಲ. ಸೊ ನಿನ್ನೆ ತೆಗೆದಿದ್ದು, ನಿನ್ನೆ ತೆಗೆದು ಇವತ್ತೊಂದು ರೌಂಡ್ ಹೋಗಿ ಬಂದೆ. 1.5 ತಿಂಗಳಿಂದ ನಿಂತ ಥರ ನಿಂತಿದ್ದು ನಮ್ಮ ಬೇಬಿ. ಪ್ರತಿ ವರ್ಷನ ಒಂದು ಬೇಬಿ ತಿನ್ಸಿದಂಗೆ. ನೆಕ್ಸ್ಟ್ ನಾವು ತಿನ್ನೋದು. ಬರ್ತಡೇ ಮುಗೀತು, ನಮ್ಮದು ಬರ್ತಡೇ ಮುಗೀತು. ಅವ್ನು ಕಟ್ ಮಾಡೋದೈತಿ, ಗಂಗಮ್ಮ ಕಟ್ ಮಾಡೋದೈತಿ ಕೇಕ್ನ. ಬೀಳ್ದೈತಿ, ಹುಷಾರು ಗಂಗಮ್ಮ. ನೀತೀನಿ ಫಸ್ಟ್ ಅಂದ್ಬಿಟ್ಟು ಚಮಚ ಬಿಡವೇ.
ಇದೇನು ಸಾಕು ನಿತಿನ್ ಹೇಳ್ತೇನೆ ಮಸ್ತ್ ಇದೆಯಾ ನಿತಿನ್ ನಾ ತಿಂತೇನೆ ನಮ್ಮನೆ ಗಂಗಮ್ಮ ಚೆನ್ನಾಗದಲ್ಲ ನಾ ತಿನ್ನಿಸ್ಲಿಲ್ಲ ಬೈ ನೀನು ತಿಂದ್ಬಿಟ್ಟಲ್ಲ ಬೈ ಇಲ್ಲ ನಾ ತಿನ್ನಿಸ್ಬೇಕು ಬೈ ಹೆಂಗೆ ನಾವು ಹೋದ ವರ್ಷ ಈ ಟೈಮ್ನಾಗೆ ಎಲ್ಲಪ್ಪ ಊಟಕ್ಕೆ ಹೋಗಿದ್ವಿ ಹೋದ ವರ್ಷ ಓಡ್ಲಿ ಹೋಗಿದ್ವಿ ವರ್ಷ ಊಟಕ್ಕೆ ಇಲ್ಲ ಪೀವರ್ ಹಣ್ಣಾಗೆ ಹೋದ ವರ್ಷ ಪೀವರ್ ಹಣ್ಣೆ ಕಟ್ ಮಾಡಿದ್ವಿ ಈ ವರ್ಷ ಮನೆಗೆ ಗಂಗಮ್ಮ ನಾನು ಇಬ್ಬರೇ ಕೇಕ್ ಕಟ್ ಮಾಡಿದ್ವಿ ಬಾ ಎಳೆ ಕಟ್ ಮಾಡ ಏನು ಮಾಡ ಹಾಂ ಏನು ಮಾಡೋದ ಮುಗಿತಲ್ಲ ಇನ್ನೇನು ಸೊ ಫೈನಲಿ ಏನು ತಗೋಬಾರ್ದು ಅಂತ ಏನು ಈ ವರ್ಷ ಏನು ಮಾಡೋ ಪ್ಲಾನ್ ಇದೆಯಲ್ಲ ಬಟ್ ಬಿಡೋಂಗಿಲ್ಲ ಸ್ವಲ್ಪ ಆದ್ರೂ ಮಾಡೋಣ ಅಂತೇಳಿ ಕೇಕ್ ತೊಗೊಂಬಂದೆ ಸೂಪರ್ ಆಗೈತೆ ಗುರು ಕೆಟೋಬಿ ಹೋದರೆ ಇದನ್ನು ಮಸ್ಟ್ ಟ್ರೈ ಮಾಡಿರಿ ಇದಕ್ಕೆ ಏನು ಹೆಸರು ಹೇಳ್ತಾರೆ ಗೊತ್ತಿಲ್ಲ ಬಟ್ ನೀವು ಒಳಗಡೆ ಹೋದರೆ ಲೆಫ್ಟೇ ಇರುತ್ತೆ ಲೆಫ್ಟ್ ಕಾರ್ನರಲ್ಲಿ ಇರುತ್ತೆ ಇದು ಕೇಕ್ ಸಾಕಾಗಿದೆ ಸೊ ಕೇಕ್ ಸೂಪರು ಪ್ಲಾನ್ ಇದ್ದಿಲ್ಲ ಅದು ಹೇಳಿದಲ್ಲ ಕೇಕ್ ತೊಗೊಂಬರೋದು ಏನು ಪ್ಲಾನ್ ಇದ್ದಿಲ್ಲ ನಮ್ಮಮ್ಮ ಅದೇ ಹೇಳ್ತಲ್ಲ ತಗೊಂಬಂದು ಚೆನ್ನಾಗಿ ಪ್ರತಿ ವರ್ಷ ಮಾಡ್ತಿದ್ವಿ ಈ ವರ್ಷ ಆಗ್ಬಿಡ್ತೀವಿ ಅಂತ ದೊಡ್ಡದು ಕೇಕ್ ಕಟ್ ಮಾಡಿದ್ರು ಕೇಕೆ ಸಣ್ಣದ ಕೇಕ್ ತಂದು ಕಟ್ ಮಾಡಿದ್ರು ಕೇಕೆ ಸಾಕು ಇರೋದೇ ಇಬ್ಬರು ನಾವು ಭಾಳ ತಿನ್ನಂಗಿಲ್ಲ ಕೇಕ್ ಅದನ್ನು ಭಾಳ ತಿನ್ನಂಗಿಲ್ಲ ಹಂಗಾಗಿ ಅಮ್ಮಗೆ ಇದು ಭಾಳ ಇಷ್ಟ ಅಂತೇಳಿ ತಗೊಂಬಂದೆ ನಮ್ಮಮ್ಮ ಜೈ ಬೇರೆ ಯಾವ ಕೇಕು ತಿನ್ನಲ್ಲ ಗಂಗಮ್ಮ ಇದನ್ನು ಮಾತ್ರ ತಿಂತೈತಿ ನಮ್ಮಮ್ಮ ಚಾಕ್ಲೇಟ್ ಕೇಕ್ ಅದೆಲ್ಲ ಇಷ್ಟ ಆಗಲ್ಲ ಸೊ ಇದು ಇದಕ್ಕೇನೋ ಅಂತಾರೆ ಮರ್ತೇ ಹೋಗ್ಯದ ನನಗೆ ಏನೋ ಅಂತಾರೆ ಓಕೆ ಫೈನಲ್ ವಿಡಿಯೋ ಏನು ಮಾಡ್ಬಿಡ್ತೀನಿ ಗಂಗಮ್ಮ ವಿಡಿಯೋ ಆಯ್ತು ಫೈನಲ್ ನಮ್ಮಮ್ಮ ಕೇಕ್ ಎಂಡ್ ಮಾಡ್ದು ಹೆಂಗೆ ಗೊತ್ತಾ ವಿಡಿಯೋ ಎಂಡ್ ಮಾಡೋದಿದೆ ಮೊಬೈಲಲ್ಲಿ ಇಂಟರ್ನಲ್ ಸ್ಟೋರೇಜ್ ಫುಲ್ಲು ಸೊ ಹಂಗಾಗಿ ಮತ್ತೆ ಅದನ್ನ ಮೆಮೊರಿ ಕಾರ್ಡಿಗೆ ಇದು ಮಾಡಿ ವಿಡಿಯೋ ಎಂಡ್ ಮಾಡ್ಕೊತೀನಿ ಸೊ ಸಿಂಪಲ್ಲಾಗಿ ಈ ವರ್ಷ ಬರ್ತಾರೆ ಹಂಗೆ ಸೊ ಮುಂದಿನ ವರ್ಷ ಜೋರ ಮಾಡ್ಕೊಣ ಏನಮ್ಮ ಮುಂದಿನ ವರ್ಷ ಜೋರ ಮಾಡೋಣ ಈ ವರ್ಷ ಸಾಕು ಸಿಂಪಲ್ಲಾಗಿ ಇಷ್ಟೇ ಖುಷಿ ಏನಮ್ಮ ದೊಡ್ಡದಾಗಿ ಕೇಕ್ ತಂದು ಕಟ್ ಮಾಡೋದು ಇಷ್ಟೇ ಸಣ್ಣ ತಂದು ಮಾಡಿದ್ರೆ ಇಷ್ಟೇ ಹೆಂಗೆ ಮಾಡಿದ್ರೆ ನಮ್ಗೆ ಮುಖ್ಯ ಅಲ್ಲ ಖುಷಿ ಆಯ್ತು ಅನ್ನೋದು ಅಷ್ಟೇ ಮುಖ್ಯ ಹೌದಾ ಓಕೆ ಫ್ರೆಂಡ್ಸ್ ಫೈನಲಿ ಸಿಗುವ ಇನ್ನೋಡೋದಲ್ಲಿ ಎಲ್ಲಿ ನೋಡ್ಬೇಕಂದ್ರೆ ಗೊತ್ತಾಗ್ತಿಲ್ಲ ಕ್ಯಾಮ್ರಾ ಹಿಂಗೆ ಹಿಡ್ಕೊಂಡು ಇವಾಗ ಹಿಂಗೆ ಹಿಡ್ಕೊಂಡಿನಿ ಇಲ್ಲಿ ಲೆನ್ಸ್ ನೋಡ್ಬೇಕು ಅಲ್ಲಿ ಲೆನ್ಸ್ ನೋಡ್ಬೇಕು ಗೊತ್ತಾಗತ್ತಿಲ್ಲ ಇಲ್ಲಿ ಲೆನ್ಸ್ ಇರೋದು ಸೊ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಸಿಗೋಣ ಇನ್ನೋಡೋದಲ್ಲಿ ಬಾಯ್ ಬಾಯ್ ಕಲ್ಲಪ್ಪನವರು ಅದು ನಮ್ಮಜ್ಜಿ ಸೊ ಬಾಯ್ ಸಿಗುವ